ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಗಡಿಬಿಡಿಯಲ್ಲಿ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಅಂತ ಟೆನ್ಷನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ಹೆಲ್ದಿಯಾಗೂ ಇರಬೇಕು, ರುಚಿಯಾಗೂ ಇರಬೇಕು ಅಲ್ವಾ? ಸೊ ಇವತ್ತು ಈ ಪಡ್ಡು ರೆಸಿಪಿ ಹೈ ಪ್ರೋಟೀನ್ ಹೊಂದಿರುವಂತಹ ಪಡ್ಡು ಬ್ರೇಕ್ಫಾಸ್ಟಿಗೂ ಆಗುತ್ತೆ ಮತ್ತು ಲಂಚ್ ಬಾಕ್ಸ್ಗೆ ಅಂತೂ ಪರ್ಫೆಕ್ಟ್. ರಿಯಲಿ ಇದು ತುಂಬ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. 2 ಗ್ಲಾಸಷ್ಟು ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ತೊಗೋಬೋದು. 1/4 ಗ್ಲಾಸಷ್ಟು ಉದ್ದಿನ ಬೇಳೆ, 1/4 ಗ್ಲಾಸಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. ಕಡಲೆಕಾಳು ಎಷ್ಟು ತೊಗೊಂಡಿದ್ದೀರೋ ಅಷ್ಟೇ, ಅಂದರೆ 1/4 ಗ್ಲಾಸಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇದೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಹಾಗೆ 1 ಟೀ ಸ್ಪೂನಷ್ಟು ಮೆಂತ್ಯಕಾಳು ತೊಗೊಂಡು ಇದನ್ನು ನೀಟಾಗಿ 2ರಿಂದ 3 ಟೈಮ್ ಚೆನ್ನಾಗಿ ತೊಳ್ಕೊಬೇಕು. ತೊಳೆದು ಸ್ವಲ್ಪ ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಸಲಿಕ್ಕೆ ಇಡೋಣ. ಸೊ ಈ ಪಡ್ಡು ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರಲ್ವ, ಅವರು ಕೂಡ ಓಡಾಡಿಕೊಂಡು ಹಾಗೆ ಚಟ್ನಿ ಬೇಡ ಏನು ಬೇಡ ಹಾಗೆ ತಿನ್ಕೋಬೋದು. ಈಗ ಒಂದು 5-6 ಗಂಟೆ ನಂತರ ಒಂದು ಅರ್ಧ ಕಪ್ಪಷ್ಟು, ಅಂದರೆ 2 ಮುಷ್ಟಿಯಷ್ಟು ಅವಲಕ್ಕಿನ ನಾನು ನೆನೆಸಿ ಇಟ್ಟಿದ್ದೆ. ಸೊ ಅವಲಕ್ಕಿ ಕೂಡ ನೆಂದಿದೆ. ಈಗ ರುಬ್ಕೊಳ್ಳೋಣ. ಈಗ ಇಲ್ಲಿ 2 ಟೈಮ್ ನಾನು ರುಬ್ಕೊಳ್ತೀನಿ. ಕ್ವಾಂಟಿಟಿ ಜಾಸ್ತಿ ಇದೆಯಲ್ವ, ಹಾಗೆ ಮಿಕ್ಸಿ ಜಾರಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಫೈನಾಗಿ ರುಬ್ಕೋಬೇಕು. ನೋಡಿ, ಈ ರೀತಿಯಾಗಿ ಫೈನಾಗಿ ಇರಬೇಕು. ತರಿಯಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಈಗ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟಿದ್ದೀನಿ ಮತ್ತು ಉಳಿದಿರುವಂಥದ್ದನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ. ಸೊ ಈಗ ಅವಲಕ್ಕಿ ನೆನೆಸಿಟ್ಟಿದ್ನಲ್ವ, ಅದನ್ನು ಇದರಲ್ಲಿ ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದು ಕೂಡ ಸೇಮ್ ಅದೇ ರೀತಿಯಾಗಿ ರುಬ್ಕೊಂಡು ಸೇಮ್ ಅದೇ ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಈ ಬ್ಯಾಟರ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ರುಬ್ಕೊಂಡು ಇಟ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟ್ ಹಾಗೆ ಇಟ್ಬಿಡೋಣ. ನಾನೀಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ ಈ ಬ್ಯಾಟರ್ ಅಲ್ವಾ? ಸೊ ಪರ್ಫೆಕ್ಟಾಗಿ ಹಿಟ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಹಿಟ್ಟು ಆದರೆ ಏನಾಗುತ್ತೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ರುಚಿ ಕೂಡ ಜಾಸ್ತಿ ಇರುತ್ತೆ. ಸೊ ಈಗ ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಈ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸಪ್ರೇಟಾಗಿ ನಾನು ತೆಗೆದಿಡ್ತೀನಿ. ಯಾಕಂತ ನಿಮಗೆ ಹೇಳ್ತೀನಿ. ಇಲ್ಲಿ ನಾನು ಇದು ಬೇಕಂದಾಗ ನಾನು ಯೂಸ್ ಮಾಡ್ಕೊಳ್ತೀನಿ, ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಸೊ ಈಗ ಇದರಲ್ಲಿ ನಾನು ಹೇಳಿದ್ನಲ್ಲ, ಸೈಡಲ್ಲಿ ಸ್ವಲ್ಪ ಯಾಕೆ ತೆಗೆದಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ನಾನು 2 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಈರುಳ್ಳಿ ಹಾಕಿ ನೀವು ತುಂಬ ಹೊತ್ತು ಹಾಗೆ ಇಡೋ ಹಾಗಿಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀವು ಬ್ಯಾಟರಲ್ಲಿ ಹಾಕೋಬೋದು. 2 ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಿಮಗೆ ಕ್ಯಾರೆಟ್ ಬೇಕಂದರೆ ಕ್ಯಾರೆಟ್ ಕೂಡ ಹಾಕ್ಕೊಳ್ಳಿ. ನಿಮ್ಗೆ ಏನು ಇಷ್ಟ ಆಗುತ್ತೋ ತರಕಾರಿಗಳನ್ನು ಕೂಡ ಇದರಲ್ಲಿ ಹಾಕ್ಕೋಬೋದು. ನಾನಿವತ್ತು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಈಗ ಪಡ್ಡು ಸ್ವಲ್ಪ ಹಂಚನ್ನು ಕಾದ ನಂತರ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೆ. ಈಗ ಈ ಬ್ಯಾಟರ್ ನಾನು ಇದರಲ್ಲಿ, ಅಂದರೆ ಈ ಹಿಟ್ಟನ್ನು, ಅಂದರೆ ಪಡ್ಡು ಹಿಟ್ಟನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಪಡ್ಡಂಚಲ್ಲಿ. ಮತ್ತೇನಂದರೆ ಕಾವಲಿ, ಅಂದರೆ ಪಡ್ಡು ಕಾವಲಿ ಬಿಸಿ ಆದಮೇಲೆ ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಈ ರೀತಿ ಎಲ್ಲ ಹಾಕಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಇದನ್ನು ಸಿಮ್ಮಲ್ಲಿ ಒಂದು 2 ನಿಮಿಷ ಇಡೋಣ. ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ. ಈಗ ತೆಂಗಿನಕಾಯಿ ನಾನು ಒಂದು ಅರ್ಧದಷ್ಟು ಇದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಅರ್ಧ ಟೀ ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಡು ನಾನು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ, ಸ್ವಲ್ಪ ತೆಳುವಾಗಿರಬೇಕು. ಈಗೆಲ್ಲ ಒಗ್ಗರಣೆಗೆ ಸ್ವಲ್ಪ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು, ಈ ಒಗ್ಗರಣೆನ ಇದರಲ್ಲಿ ಹಾಕಿದರೆ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಮಧ್ಯಾಹ್ನ ಕೂಡ ಚೆನ್ನಾಗಿರುತ್ತೆ, ಹಾಳಾಗಲ್ಲ. ಸೊ ಈಗ ಚಟ್ನಿ ಕೂಡ ರೆಡಿ ಆಯಿತು. ಈಗ ಒಂದು 2 ನಿಮಿಷ ಮುಚ್ಚಿಟ್ಟಿದ್ನಲ್ವ, ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ರೀತಿಯಾಗಿ ಪಡ್ಡು ಬರಬೇಕು, ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಅಷ್ಟೇ ಒಳಗಡೆ ಸಾಫ್ಟಾಗಿರುತ್ತೆ ಮತ್ತು ತಿನ್ನಲಿಕ್ಕೆ ಕೂಡ ರುಚಿಯಾಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ಏನಾಗುತ್ತೆ, ನಿಮಗೆ ಒಂಥರ ಬೆಂದಂಗೆ ಅನಿಸುತ್ತೆ, ಆದರೆ ಒಳಗಡೆ ಅಷ್ಟು ಚೆನ್ನಾಗಿರಲ್ಲ, ಹಸಿ ಹಸಿಯಾಗಿ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ? ಸೊ ಹಾಗಾಗಿ ಈ ಹೈ ಪ್ರೋಟೀನ್ ಪಡ್ಡು ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇದೇ ರೀತಿಯಾಗಿ ಉಳಿದಿರುವಂಥ ಹಿಟ್ಟನ್ನು ಕೂಡ ನಾನು ಸೇಮ್ ಹಾಗಾಗಿ ಹಾಕ್ಕೊಂಡು ಇದನ್ನು ನಾನು ಪಡ್ಡನ್ನು ಮಾಡಿಕೊಂಡು ಇಟ್ಕೊಳ್ತೀನಿ. ಯಾಕಂದರೆ ನಾನು ಮಕ್ಕಳ ಲಂಚ್ ಬಾಕ್ಸಿಗೆ ನಾನು ಹಾಕ್ತಾ ಇದ್ದೀನಲ್ವ, ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಾನು ಪಡ್ಡನ್ನು ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ. ಇದು ಲಂಚ್ ಬಾಕ್ಸಿಗೆ ಬೆಳಗ್ಗೆ ನಿಮ್ಮ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಹಾಗೆ ಲಂಚ್ ಬಾಕ್ಸಿಗೂ ಒಂಥರ 100% ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಈಗ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ರೀತಿಯಾಗಿ ಕಲರ್ ಬರಬೇಕು ನೋಡಿ. ಬಿಸಿ ಬಿಸಿ ಈ ಪಡ್ಡು ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ
ಮತ್ತೆ ಇನ್ನೊಂದು ರುಚಿ ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.